ಸಿದ್ದೇಶ್ವರ ಅಪ್ಪಗಳ ಜೀವನವೇ ಬೇಡಗಳ ಸಂತೆ ಇದ್ದಂಗೆ ಅದು. ಇಡೀ ಬದುಕಿನೊದ್ದಕ್ಕೂ ಬೇಡ 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 ಅಂದ್ಕೊಂಡೇ ಬಂದವರು. ಅವರ ಗುರುದೇವರು ನನ್ನ ನಂತರ ನೀವೇ ಅಂದರು. ಇವರು ಬೇಡ, ನಾ ಸ್ಥಾವರ ಆಗೋದಿಲ್ಲ, ಜಂಗಮ ಆಗ್ತೀನಿ ಅಂದರು. ಗುರುಗಳನ್ನು ಕಾಡಿ ಒಪ್ಪಿಸಿದರು. ಅವ್ರು ಒಪ್ಪಿದ ಮೇಲೆ ಅದೇ ಅವರ ಅಸ್ತಿತ್ವ ಆಯಿತು. ಉಡುಗೆ ಬೇಡ ಅಂದರು, ಮೃಷ್ಟಾನ್ನ ಬೇಡ ಅಂದರು, ಮಠ ಮಹಲು ಯಾವುದೂ ಬೇಡ ಅಂದರು, ದೊಡ್ಡ ಕಾರು ಬೇಡ ಅಂದರು, ಆಡಂಬರದ ಮೆರವಣಿಗೆ ಅದ್ಧೂರಿ ಸ್ವಾಗತ ಯಾವುದೂ ಬೇಡ ಅಂದರು. ವಿದೇಶಗಳಲ್ಲಿ ಇದ್ದು ಬಿಡ್ರಿ ಅಂತಂದು ಕೆಲವು ಸಿರಿವಂತ ಶಿಷ್ಯರು ಹೇಳಿದರು, ಅದಕ್ಕೂ ಬೇಡ ಅಂದರು. ಯಾಕಂದರೆ ಸ್ವರ್ಗಾದಪಿ ಗರಿಯಸಿ ಜನನೀ ಜನ್ಮಭೂಮಿಶ್ಚ, ನನ್ನ ಮಾತೃಭೂಮಿ ಸ್ವರ್ಗದಕ್ಕಿಂತ ದೊಡ್ಡದು, ಇಲ್ಲಿ ವಾಪಸ್ ಹೋಗ್ತೀನಿ ಅಂತಂದರು. ಒಂದೇ ಕಡೆಗೆ ಇದ್ದು ಬಿಡ್ರಿ, ಯಾಕೆ ಓಡಾಡ್ತೀರಿ ಅಂದರು, ಅದಕ್ಕೂ ಬೇಡ ಅಂದರು. ಆರಾಮಾಗಿರ್ರಿ ಅಂದ್ರೆ ಅದಕ್ಕೂ ಬೇಡ ಅಂದರು. ಪದ್ಮ ಪ್ರಶಸ್ತಿಗಳು ಬಂದು ಅದಕ್ಕೂ ಬೇಡ ಅಂದರು.